ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿ ಫೆಬ್ರವರಿ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5/2/2025 ಬುಧವಾರ, ರಥಸಪ್ತಮಿ. ಓಂ ಸೂರ್ಯದೇವಾಯ ನಮಃ. ನದಿ ಸ್ನಾನ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ಸೂರ್ಯದೇವರನ್ನ ಕೂಡ ಪ್ರಾರ್ಥನೆ ಮಾಡಿ. 11/2/2025 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 12/2/2025 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 27/2/2025 ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಫೆಬ್ರವರಿ ತಿಂಗಳು ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಆಲ್ರೆಡಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ. ಅದರ ಜೊತೆಗೆ ಗ್ರಹಗಳ ಗೋಚಾರ ಗ್ರಹಗಳಲ್ಲಿ ತಿಂಗಳ ಸಂಚಾರ ಆಗುವಂತ ಗ್ರಹಗಳು 2, ಒಟ್ಟು 3 ಗ್ರಹ ತ್ರಿಗ್ರಹಿ ಯೋಗ ಉಂಟಾಗೋದ್ರಿಂದ ರಾಜಯೋಗದಂತಹ ಫಲಾನುಫಲ ವೃಶ್ಚಿಕ ರಾಶಿ ಜಾತಕರಿಗೆ ಈ ತಿಂಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಏನೇನು ಫಲಾನುಫಲ? ಗುರು ಸಪ್ತಮದಲ್ಲಿದ್ದಾಗ ವಿವಾಹ ಯೋಗ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಸುಖ ಸಂತೋಷ. ಗುರುಬಲ ಬಂದಿದೆ, ನನ್ಗೇನು ಒಳ್ಳೇದಾಗ್ತಿಲ್ಲ ಗುರುಜಿ ಅನ್ನೋಂಥವ್ರಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೋ ಒಂದು ಗ್ರಹ ತೊಂದರೆ ಕೊಡ್ತಾ ಇರುತ್ತೆ, ಅಥವಾ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ. ದಯವಿಟ್ಟು ತಮ್ಮ ಜಾತಕವನ್ನ ನೀವು ನಮ್ಗೆ ತೋರಿಸಿದ್ರೆ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡಕ್ಕೆ ಅನುಕೂಲ ಆಗುತ್ತೆ. ಈಗ ಗುರುಬಲ ಬಂದಿದೆ, ಒಳ್ಳೆ ಟೈಮ್ ಬಂದಿದೆ, ವಿವಾಹಕ್ಕೆ ಅಡೆತಡೆಗಳು ಉಂಟಾಗ್ತಿದೆ ಅಂದಾಗ ಏನೋ ಶಾಪಗಳಿರುತ್ತೆ, ಜಾತಕವನ್ನು ತೋರಿಸ್ಬೇಕು. ಅವಿವಾಹಿತರಾಗಿರ್ಬೋದು, ವಿವಾಹ ಆಗಿ ವಿಚ್ಛೇದನ ಆಗಿರುತ್ತೆ, ಮರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಅಂಥವ್ರಿಗೂ ಕೂಡ ವಿವಾಹ ಆಗುವಂತ ಯೋಗ. ಮನಸ್ಸು ಸ್ಥಿಮಿತವಾಗಿ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸಕ್ಸಸ್ ಅನ್ನೋದು ಆಗ್ತಾ ಇರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಇಂಟರ್ನ್ಯಾಷನಲ್ ಟೂರ್ ಅಂಡ್ ಟ್ರಾವೆಲ್ಸ್ ನಡೆಸ್ತಾ ಇರ್ಬೋದು, ಒಳ್ಳೆ ಧನಲಾಭ ಆಗುತ್ತೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಒಳ್ಳೆ ಧನಲಾಭ ಈ ಫೆಬ್ರವರಿ ತಿಂಗಳಲ್ಲಿ ಉಂಟಾಗುತ್ತೆ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ವೃಶ್ಚಿಕ ರಾಶಿಯವರಿಗೆ ಬುಧ ಲಾಭಾಧಿಪತಿ, ಅಷ್ಟಮಾಧಿಪತಿಯಾಗಿ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ. ಏನೇನೋ ಶುಭ ಫಲಗಳು ಬುಧ ಚತುರ್ಥ ಭಾವದಲ್ಲಿ ಕೊಟ್ಟಾಗ ಅಂದಾಗ ಮನೆಯ ಸುಖ, ಆಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಲಾಭ ನಿಮಗೆ ತಂದುಕೊಡುತ್ತೆ, ನಿಮಗೆ ಬರುತ್ತೆ. ತಾಯಿ ಸಂತೋಷವಾಗಿರ್ತಾರೆ, ಸನ್ಮಾನಗಳು ಉಂಟಾಗುತ್ತೆ. ಆಕಸ್ಮಿಕ ಧನ, ಸಡನ್ ಆಗಿ ನಿಮ್ಗೆ ಗೊತ್ತೇ ಇರಲ್ಲಪ್ಪ, ಯಾರೋ ಸಡನ್ ಆಗಿ ದುಡ್ಡು ತಂದು ಕೊಟ್ಬಿಟ್ರು, ಯಾರೋ ಸಾಲ ಕೊಟ್ಬಿಟ್ಟಿರ್ತೀರಾ, ಹಣ ವಾಪಸ್ ಕೊಟ್ಬಿಟ್ರು. ಆ ತರ ಉನ್ನತಾಧಿಕಾರಿಗಳ ಜೊತೆ ಒಡನಾಟದಿಂದ ನಿಮಗೆ ಸಂತೋಷ ಆಗುತ್ತೆ. ನಿಮ್ಮಲ್ಲಿರುವಂತ ಆಸ್ತಿ ಲಾಭವನ್ನ ತಂದುಕೊಡುತ್ತೆ. ಸಂತೋಷದ ದಾಂಪತ್ಯ ಜೀವನವನ್ನು ನಡೆಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತತೆ ಅನ್ನೋದು ಇರುತ್ತೆ. ಹೊಸ ವಾಹನಗಳನ್ನ ಖರೀದಿ ಮಾಡುವಂಥದ್ದು, ಹೊಸ ವಾಹನಗಳಲ್ಲಿ ಓಡಾಟ ಮಾಡುವಂಥದ್ದು, ಆತ್ಮ ಗೌರವ ಹೆಚ್ಚಾಗುವಂಥದ್ದು, ಸಮಾಜದಲ್ಲಿ ಹೆಸರನ್ನ ಗಳಿಸ್ತೀರಿ. ಮನಃಶಾಂತಿ ಹೆಚ್ಚಾಗುತ್ತೆ. ಆರಂಭದಲ್ಲಿ ವೃತ್ತಿಯಲ್ಲಿ ಯಶಸ್ವಿ ಕೂಡ ಆಗುವ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿ ಜಾತಕರು ನೋಡಿ, ವೃಶ್ಚಿಕ ರಾಶಿ ಜಾತಕರಿಗೆ ಎಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗ್ತಿದೆ ಅನ್ನುವಂತ ವಿಚಾರ. ಬುಧ ಕೂಡ ಶುಭ ಫಲ ಕೊಡ್ತಾನೆ. ಬುಧ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ, ಗುರು ಅಂದ್ರೆ ಜ್ಞಾನಕ್ಕೆ ಕಾರಕ ಗ್ರಹ. ನಿಮ್ಮ ಬುದ್ಧಿ ಮತ್ತು ಜ್ಞಾನ ಎರಡೂ ಕೂಡ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸುಖ, ಸಂತೋಷ, ಸಮೃದ್ಧಿ ಅನ್ನೋದು ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ತಾಯಿಯಿಂದ ಅನುಕೂಲ ಉಂಟಾಗುತ್ತೆ. ಮನೆ ಬಾಡಿಗೆಗೆ ಕೊಟ್ಟಿದ್ರೆ ಅದರಿಂದ ಧನ ಲಾಭ ಆಗುತ್ತೆ. ನಿಮ್ಮ ಪ್ರಾಪರ್ಟಿಯಿಂದನೂ ಕೂಡ ನಿಮ್ಗೆ ಲಾಭ ಅನ್ನೋದು ತಂದುಕೊಡುತ್ತೆ. ಸೂರ್ಯ ಕೂಡ ಚತುರ್ಭಾವದಲ್ಲಿ ಸಂಚಾರ, ಶುಕ್ರ ಕೂಡ ಪಂಚಮ ಭಾವದಲ್ಲಿ ಸಂಚಾರ. ಶುಕ್ರ ಪಂಚಮ ಭಾವ, ಶುಕ್ರ ಅಂದಾಗ ಎಂತಹ ಗ್ರಹ? ಪ್ರಾಪಂಚಿಕ ಸುಖವನ್ನ ಕೊಡುವಂತ ಗ್ರಹ. ಪ್ರಪಂಚದಲ್ಲಿ ನಮಗೆ 2 ತರ ಸುಖ ಇದೆ, ಒಂದು ಲೌಕಿಕ ಸುಖ, ಮತ್ತೊಂದು ಅಲೌಕಿಕ ಸುಖ. ಲೌಕಿಕ ಸುಖವನ್ನ ಕೊಡುವಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರೀತಿ, ಪ್ರೇಮ, ಪ್ರಣಯ, ಲವ್ ಲೈಫ್ ಅನ್ನೋದು
ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರು ಇಷ್ಟಪಡ್ತಾ ಇರ್ತೀರೋ ಅವರಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಂಟ್ರಿ ಯಾವಾಗ, ಎಕ್ಸಿಟ್ ಯಾವಾಗ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ಗುರುಜಿ ಹಂಗಾರೆ ಶೇರ್ ಮಾರ್ಕೆಟ್ ಯಾವಾಗ ಡೌನ್ ಟ್ರೆಂಡ್ ಯಾವಾಗ ಅಪ್ ಟ್ರೆಂಡ್ ಹೇಳಕ್ಕಾಗತ್ತಾ ಅಂದ್ರೆ ನೋಡಿ, ಈ ತಿಂಗಳಲ್ಲಿ ಫೆಬ್ರವರಿ 2025 ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ. ಫೆಬ್ರವರಿ 2025 ನಂತರ ನಿಫ್ಟಿ 50, ಇದು ನಿಫ್ಟಿ 50 ಇಂಡೆಕ್ಸ್ ಅನ್ನೋದು ಲಾರ್ಜ್ ಕ್ಯಾಪ್ ಕಂಪನಿಗಳು. ನಿಫ್ಟಿ 50 ಒಳಗೆ ಯಾವ ಕಂಪನಿಗಳು ಬರುತ್ತೋ ಅದೆಲ್ಲ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೇಕಾದ್ರೆ ಫೆಬ್ರವರಿ 2025 ಕಳಿಬೇಕು. ನೀವೇನೋ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ 22ನೇ ತಾರೀಕು ಮೇಲ್ ಮಾಡಿ ಒಳ್ಳೆ ಧನಲಾಭವನ್ನು ಕೂಡ ನೀವು ಮಾಡ್ಕೊಂತೀರಾ. ಅದರಲ್ಲೂ ಕರೆಕ್ಟ್ ಆಗಿರುವಂತಹ ಸ್ಟಾಕ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಲಾರ್ಜ್ ಕ್ಯಾಪ್ ಬಗ್ಗೆ ಹೇಳಿದೆ, ನಿಫ್ಟಿ 50 ಬಗ್ಗೆ ನಿಮಗೆ ತಿಳಿಸಿದೀನಿ. ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಚೆನ್ನಾಗಿ ಸಫಲತೆ ಉಂಟಾಗುತ್ತೆ. ಇನ್ನ ಗ್ರೇಸ್ ಮಾಡಿಸ್ಬೇಕು. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಗುರುಜಿ, ನಾನು ಮೆಡಿಕಲ್ ಮಾಡ್ತಾ ಇದ್ದೀನಿ, ನನಗೆ ಹೈಯರ್ ಯಾರಿದ್ದಾರೆ ಪ್ರೊಫೆಸರ್, ಅವರು ಒಳ್ಳೆ ಮಾರ್ಕ್ಸ್ ಕೊಡ್ತಾರ, ನಿಮ್ಮ ಉಪಾಧ್ಯಾಯರ ಜೊತೆ ವಿಶ್ವಾಸ ಮೂಡಿಸುತ್ತೆ. ನಿಮಗೆ ಒಳ್ಳೆ ಅಂಕ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಿರಿಯರು ಸ್ನೇಹಿತರು ನಿಮ್ಮನ್ನ ಪ್ರೀತಿಸ್ತಾರೆ. ನಿಮಗೇನಾದ್ರೂ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಈ ತಿಂಗಳಲ್ಲಿ ಏನಾದ್ರು ನಿಮ್ಗೆ ಡೆಲಿವರಿ ಡೇಟ್ ಇದ್ರೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಉತ್ತಮ ಜ್ಞಾನ ಮತ್ತು ವಿದ್ಯೆ ಪ್ರಾಪ್ತಿಯಾಗುತ್ತೆ. ನೀವು ವಿವಾಹ ಆಗಿದ್ದರೆ ಪುತ್ರನ ಮೇಲೆ, ಮಗ ಇದ್ರೆ ಮಗನಿಂದ ಪುತ್ರನ ಮೇಲೆ ಬಹಳ ಪ್ರೀತಿ ಉಂಟಾಗುತ್ತೆ. ನೀವು ವಿವಾಹ ಆಗಿ ಪುರುಷರಾಗಿದ್ರೆ ಪತ್ನಿ ಮೇಲೆ ಬಹಳ ಪ್ರೀತಿ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಮೇಲೆ ಬಹಳ ಪ್ರೀತಿ, ವಿಶ್ವಾಸ ಹೆಚ್ಚಾಗುತ್ತೆ. ತಮ್ಮ ವೃತ್ತಿಯಲ್ಲಿ ನಿಪುಣತೆಯನ್ನ ಪಡಿತೀರಿ, ಹಿರಿಯರಿಂದ ಪ್ರಶಂಸೆ ಪಡಿತೀರಿ, ತಾವು ಮಾಡದಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಇನ್ನ ಯಾರ್ಯಾರು ಸೆಲೆಬ್ರಿಟಿಗಳಿದ್ದೀರಿ, ರಾಜಕಾರಣಿಗಳ ಜನಪ್ರಿಯತೆ ಹೆಚ್ಚಾಗುತ್ತೆ. ಮತ್ತೆ ಇನ್ನ ಸೆಲೆಬ್ರಿಟಿಗಳಿದ್ರೆ ತಾವು ಖ್ಯಾತಿಯನ್ನ ಪಡಿತೀರಿ, ಸಂತೋಷವಾಗಿರ್ತೀರಿ. ಸಂಗೀತ, ನಾಟಕ, ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಯಾರ್ಯಾರು ಪ್ರೊಡ್ಯೂಸರ್ ಆಗಿದ್ದೀರಿ, ಡೈರೆಕ್ಟರ್ಗಳಿಗೆ ಒಳ್ಳೆ ಕಲೆ ಇಂದ ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗೆಯುವ ಸಾಧ್ಯತೆಗಳಿದೆ. ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದೀರಿ ಅವರೆಲ್ಲ ಕ್ರೀಡೆಯಲ್ಲಿ ಕೂಡ ಮುಂದೆ ಬರುವಂತಹ ಸಾಧ್ಯತೆಗಳಿದೆ. ನೋಡಿ, ವೃಷಿಕ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೊಳ್ಳೆ ಫಲಗಳು ಅನ್ನೋದು ಫೆಬ್ರವರಿ ತಿಂಗಳಲ್ಲಿ ಪ್ರಾಪ್ತಿಯಾಗ್ತಿದೆ. ಆದ್ರಿಂದನೇ ನಾನು ವಿಡಿಯೋ ಬೇಗ ಮಾಡ್ತಾ ಇರೋದು. ನೀವೆಲ್ಲ ತಿಳ್ಕೊಂಡು ನೀವೆಲ್ಲ ಪ್ರಯತ್ನಗಳನ್ನ ಮಾಡ್ಬೇಕು. ಗುರುಜಿ ನೀವ್ ಹೇಳಿದ್ ಯಾವ್ದು ಒಳ್ಳೇದಾಗ್ತಿಲ್ಲ ಗುರುಜಿ, ನನ್ ಜೀವನದಲ್ಲಿ ಬರೀ ಕೆಟ್ಟದಾಗ್ತಿದೆ, ಒಳ್ಳೆ ಸಮಯ ಬಂತು ಅಂತೀರಾ, ಆದ್ರೆ ನನಗ್ ಮಾತ್ರ ಯಾಕೆ ಬರ್ತಾ ಇಲ್ಲ, ಎಲ್ಲರಿಗೂ ಬಂದಿರ್ಬೋದು, ನನಗೆ ಯಾಕೆ ಬರ್ತಿಲ್ಲ ಅಂದಾಗ ನಿಮ್ಮ ಪರ್ಸನಲ್ ಜಾತಕವನ್ನ ನೀವು ನನಗೆ ತೋರಿಸಿದಾಗ ನಿಮ್ಗೆ ಏನು ಪ್ರಾರಬ್ಧ ಕರ್ಮ ಇದೆ ಅಥವಾ ಯಾವ ಗ್ರಹ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದೆ, ಬರೀ ಅಶುಭ ಫಲಗಳೇ ನಿಮ್ಗೆ ಯಾಕೆ ಉಂಟಾಗ್ತಿದೆ, ಅದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ಜಾತಕಗಳನ್ನ ತೋರ್ಸೋದನ್ನ ಮರಿಬೇಡಿ. ಹಾಗಾದ್ರೆ ವೃಷಿಕ ರಾಶಿಯವರಿಗೆ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಬುಧ ಕೂಡ ಶುಭ ಫಲಗಳನ್ನೇ ಕೊಡ್ತಾನೆ. ನೀವೇನು ಬುಧನಿಂದಲೂ ಶುಭ ಫಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬುಧ ಚತುರ್ಥ ಭಾವದಲ್ಲಿ ಉನ್ನತಾಧಿಕಾರವನ್ನ ನಿಮಗೆ ಕೊಡ್ತಾನೆ. ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸ್ತೀರಿ. ಹಾಗಾದ್ರೆ ಯಾವ ವಿಷಯದಲ್ಲಿ ನೀವು ತುಂಬಾ ಎಚ್ಚರವಾಗಿರ್ಬೇಕು? ವೃಷಿಕ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಯಾವ ಗ್ರಹದಿಂದ ಉಂಟಾಗುತ್ತೆ ಈ ತಿಂಗಳು ಅಂದ್ರೆ ಮಂಗಳ ಗ್ರಹನಿಂದ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಪಘಾತಗಳಾಗ್ಬೋದು. ಅಪಘಾತಗಳು ಅಂದಾಗ ನಾವು ಕರೆಕ್ಟ್ ಆಗಿ ಡ್ರೈವ್ ಮಾಡ್ತಾ ಇರೋದು, ನಿಮ್ಮ ರಾಶ್ಯಾಧಿಪತಿನೇ 8ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನೀವೇ ಸರಿಯಾಗಿ ವಾಹನಗಳನ್ನ ಡ್ರೈವ್ ಮಾಡ್ಲಿಲ್ಲ ಅಂದ್ರೆ ಅಪಘಾತಗಳಾಗುತ್ತೆ. ಎಚ್ಚರ. ಗಾಯಗಳಾಗ್ಬೋದು, ರಕ್ತ ಬರ್ಬೋದು, ಇನ್ನು ಕೆಲವರಿಗೆ ಪೈಲ್ಸ್ ಇಂದ ತೊಂದರೆಗಳಾಗ್ಬೋದು, ಕೆಲವರಿಗೆ ಕಣ್ಣಿನ ದೋಷ ಉಂಟಾಗ್ಬೋದು, ಕೆಲವರು ಟೈಮ್ ಚೆನ್ನಾಗಿದೆಯಲ್ಲ ಅಂತ ಪಾಪಕೃತ್ಯಗಳನ್ನ ಮಾಡಿ ಪಾಪಗಳನ್ನ ಮಾಡ್ಕೋಬೇಡಿ. ಕೆಲವರಿಗೆ ರಕ್ತನೇ ವಿಷ ಆಗ್ಬೋದು, ಅಂದ್ರೆ ಬ್ಲಡ್ ಪಾಯ್ಸನ್ ಆಗ್ಬಿಡುತ್ತೆ. ಅದಕ್ಕೆ ಬ್ಲಡ್ ಅಲ್ಲಿ ಎಷ್ಟೋ ತರ ಟೆಸ್ಟ್ಗಳು ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಜನನೇಂದ್ರಿಯ ಗ್ರಂಥ ತೊಂದರೆ ಉಂಟಾಗ್ಬೋದು. ಇನ್ನು ಉಸಿರಾಡಕ್ ತೊಂದರೆ ಆಗ್ಬಿಟ್ರೆ ನೆಗಡಿ, ಕೆಮ್ಮು ಈ ತರ ಎಲ್ಲ ಆಗ್ಬೋದು. ಮೂಳೆ ಸಂಧಿ ನೋವು ಉಂಟಾಗ್ಬೋದು. ನೀವು ವಿವಾಹ ಆಗಿದ್ದರೆ ಮಂಗಳ ದಶೆ, ಮಂಗಳ ಭುಕ್ತಿ ಅಥವಾ ಕುಜ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ, ಪುರುಷರಾಗಿದ್ರೆ ಪತ್ನಿ ಜೊತೆ ಕಲಹ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಕಲಹ ಉಂಟಾಗ್ಬೋದು. ಇನ್ನು ಕೆಲವರಿಗೆ ಕಳೆದುಕೊಳ್ಳುವಂಥದ್ದು, ನಿಮ್ಮ ಸಂಗಾತಿಯನ್ನ ಕಳೆದುಕೊಳ್ಳುವಂತಹ ಸಮಯ ಕೂಡ ಉಂಟಾಗಬಹುದು.
ನಾನೆಂಬ ಅಹಂ ಬೇಡ. ಕೆಲವರಿಗೆ ಸರವಾಸ ಅನ್ನೋದು ಭಯ ಇರುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋ ವಿನಯ ನಾಶನಃ, ನಾನು ನಾನು ಅನ್ನೋದು ವಿನಯ ಅನ್ನೋದು ನಾಶ ಮಾಡುತ್ತೆ. ನೋಡಿ, ಈ ತರ ಶುಭ ಮತ್ತು ಯಾವ ಗ್ರಹದಿಂದ ಅಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರಗಳೆಲ್ಲ ನಾನು ವೃಶ್ಚಿಕ ರಾಶಿಯವ್ರಿಗೆ ತಿಳಿಸಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಆಲ್ಮೋಸ್ಟ್ ಶುಭ ಫಲಗಳೇ ಪ್ರಾಪ್ತಿಯಾಗೋದ್ರಿಂದ ಫೆಬ್ರವರಿ 2025 ಲಾಭ ಸ್ಥಾನವನ್ನ ಮಂಗಳ ಗ್ರಹ ಕೇತು ನೋಡೋದ್ರಿಂದ ಆಧ್ಯಾತ್ಮಿಕದಿಂದನೂ ಕೂಡ ಧನಲಾಭ ಆಗುತ್ತೆ. ಹಠ ಮಾಡಿ ತಮ್ಮದನ್ನ ತಾವು ಸಾಧನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಠ ಮಾಡಿ ತಮ್ಮ ಮನೋ ಇಚ್ಛೆಗಳನ್ನೆಲ್ಲ ನೀವು ಪೂರ್ಣ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂತದ್ದೇ ಜ್ಯೋತಿಷ ಶಾಸ್ತ್ರ ಅಲ್ವಾ. ಅದಕ್ಕೆ ಚತುರ್ವೇದಗಳ ಮತ್ತೊಂದು ಅಂಗವೇ ಜ್ಯೋತಿಷ ಶಾಸ್ತ್ರ. ಧರ್ಮೋ ರಕ್ಷತಿ ರಕ್ಷತಃ, ಧರ್ಮವನ್ನ ನೀವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ. ಯಾರು ಏನೇನು ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಲ್ವಾ, ಅವರೆಲ್ಲ ಮಾಡ್ಕೊಳ್ತಾರೆ. ಅವಾಗ ಅದರ ಪುಣ್ಯ ಫಲ ನಿಮಗೂ ಕೂಡ ಪ್ರಾಪ್ತಿಯಾಗುತ್ತೆ. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಫೆಬ್ರವರಿ ತಿಂಗಳಲ್ಲಿ ಕಮ್ಮಿ ಆಗುತ್ತೆ. ಓಂ ರುದ್ರಾಯ ನಮಃ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಈ ಮಂತ್ರಗಳನ್ನ ಜಾಸ್ತಿ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಒಂದು ನಿಮಿಷ ನಿಮ್ಮ ಮನೆ ದೇವರನ್ನ ಅಥವಾ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆ ಸುಖ ಶಾಂತಿ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.